ಏನು ಕೊಡಗಿ ತಿರುಮಲಾಪುರ ಗ್ರಾಮದಲ್ಲಿ ಆ 1 ಎಕರೆ ಜಾಗನ ನಮ್ಮ ತಿಗಳ ಸಮುದಾಯಕ್ಕೆ ಮಂಜೂರು ಮಾಡಿಕೊಟ್ಟಿದ್ರು. ಈ ಹಿಂದೆ 3 ವರ್ಷದಿಂದನೇ ನಮಗೆ ಜಾಗ ಮಂಜೂರಾಗಿತ್ತು. ಪಾಣಿಲೆಲ್ಲ ನಮ್ಮ ಇದನ್ನು ಕೊಟ್ಟು ನಮ್ಮ ಸನ್ಮಾನ್ಯ SR ವಿಶ್ವನಾಥ್ರವರು ಏನು ನಮ್ಮ ತಿಗಳ ಸಮುದಾಯನ ಗುರುತಿಸಿ ತುಂಬ ಪ್ರಯತ್ನಪಟ್ಟು ನಮಗೆ ಈ ಜಾಗಕ್ಕೆ ಒಂದು ಪಾಣಿ ಇದು ಎಲ್ಲ ಮಾಡಿಕೊಟ್ಟಿದ್ರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಮ್ಮ ಒಂದು ಪಾಣಿಲಿ ಅಂದರೆ ಬೇರೆ ಬೇರೆ ಇದ್ದಾಗ CA ಜಾಗಗಳು ಕೊಟ್ಟಿದ್ದಾರೆ ನಮ್ಮ ಜನಾಂಗಕ್ಕೆ, ತುಮಕೂರು ಇರ್ಬೋದು, ಬೆಂಗಳೂರು ಇರ್ಬೋದು. ಆದರೆ ನಮ್ಮ ಯಲಹಂಕ ಗ್ರಾಮಾಂತರ ಮಂಡಲ ಏನು ನಮ್ಮ ಹೆಸರುಘಟ್ಟ ಒಂದು ಹೋಬಳಿಲಿ ಈ ಒಂದು ಕೊಡಗಿ ತಿರುಮಲಾಪುರ ಗ್ರಾಮದಲ್ಲಿ 1 ಎಕರೆ ಜಾಗ ಮಂಜೂರು ಮಾಡಿಕೊಟ್ಟಿರೋದು ಇಡೀ ರಾಜ್ಯದಲ್ಲೇ ಪ್ರಥಮವಾಗಿರೋಂಥದ್ದು ನಮ್ಮ ಜನಾಂಗಕ್ಕೆ. ಸೊ ಹಾಗಾಗಿ ನಮ್ಮ ಶಾಸಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಮತ್ತು ಈಗ ಒಂದು ಹಿಂದಿನ ಒಂದು 15 ದಿವಸದಿಂದ ಇದನ್ನು ಹಸ್ತಾಂತರ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡಾಗ ಹಸ್ತಾಂತರ ಮಾಡಬೇಕು ಅಂತ ಎಲ್ಲ ಅಧಿಕಾರಿಗಳಿಗೆ ಹೇಳಿ ಮೊನ್ನೆ ಒಂದು 15 ದಿವಸದಿಂದ ಹಸ್ತಾಂತರ ಸಹ ಮಾಡಿಕೊಟ್ಟಿದ್ದಾರೆ. ಇವತ್ತು ಅವ್ರು ಕರೆದು ನಾವೊಂದು ನಮ್ಮ ಜನಾಂಗದವರೆಲ್ಲ ನಮ್ಮೆಲ್ಲ ಬಂಧುಗಳು ಅವ್ರಿಗೆ ಒಂದು ಗೌರವ ಸಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ತೀರ್ಮಾನ ಮಾಡಿ ನಮ್ಮ ಸಂಘದಿಂದ ಮತ್ತು ಹೆಸರುಘಟ್ಟ ಹೋಬಳಿ, ದಾಸನಪುರ ಹೋಬಳಿಯ ಎಲ್ಲ ಪ್ರಮುಖ ಮುಖಂಡರಿಂದ, ನಮ್ಮ ಯಜಮಾನರುಗಳಿಂದ, ಅಣಕಾರರು, ಮುದ್ರೆಗಳು, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಸದಸ್ಯರುಗಳು ಮತ್ತು ಎಲ್ಲ ಉಪಾಧ್ಯಕ್ಷರುಗಳು, ತಾಲೂಕ್ ಪಂಚಾಯತಿ ಸದಸ್ಯರುಗಳು ಮತ್ತು ಏನೆಲ್ಲ ನಿಮ್ಮ ಮೀಡಿಯಾದವರು ಸಹ, ಮೀಡಿಯಾದವ್ರಿಗೂ ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಎಲ್ಲರೂ ಸಹ ಈ ಒಂದು ಪ್ರಯತ್ನ ಪಟ್ಟು ಅವ್ರಿಗೆ ಒಂದು ಸನ್ಮಾನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದೇ ರೀತಿ ಅವ್ರನ್ನ ವಿಶೇಷವಾಗಿ ಒಂಟೆ ಮತ್ತು ಕುದುರೆಗಳ ಮೇಲೆ ನಾವು ಒಳ್ಳೆ ಪಟಾಕಿ ವಾದ್ಯಗೋಷ್ಠಿಯೊಂದಿಗೆ ಅವ್ರನ್ನ ಇಲ್ಲಿ ಬರಮಾಡ್ಕೊಂಡು ಸೊ ಅವರು ಮತ್ತು ಅವರ ಧರ್ಮಪತ್ನಿಯಾದಂಥ ವಾಣಿಶ್ರೀ ವಿಶ್ವನಾಥ್ ಅವ್ರಿಗೆ ಮತ್ತು ಅದೇ ರೀತಿ ಮತ್ತು ಅಲೋಕ್ ವಿಶ್ವನಾಥರು, ಯುವ ನಾಯಕನಾದಂಥ ಅಲೋಕ್ ವಿಶ್ವನಾಥ್ರಿಗೂ 3 ಜನಕ್ಕೂ ಆ್ಯಕ್ಚುಲಿ ನಾವು ಅಷ್ಟೇ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದೇ ರೀತಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದು ಏನು ನಮ್ಮ ಈ ಒಂದು ಉದ್ದೇಶ ಅಂದರೆ ನಾವು ಶಾಸಕರಿಗೆ ಒಂದು ಧನ್ಯವಾದ ಹೇಳಬೇಕಿತ್ತು. ಇನ್ನೊಂದೇನೆಂದರೆ ತಿಗಳ ಸಮುದಾಯಕ್ಕೆ 1 ಎಕರೆ ಜಾಗ ಕೊಟ್ಟಿದ್ದಾರೆ. ಆ ಜಾಗ ಕೊಟ್ಟಿರೋ ಜಾಗದಲ್ಲಿ ಒಳ್ಳೆ ಸಮುದಾಯ ಭವನ, ಸೊ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು, ಹಾಸ್ಟ್ಲು ಈ ಥರ ಎಲ್ಲ ಮಾಡಿದ್ರೆ ನಮ್ಮ ಜನಾಂಗದ ಬಡ ಮಕ್ಕಳಿಗೆ ಸೊ ಎಲ್ಲೋ ಒಂದು ಅನುಕೂಲ ಆಗಿ ಅವ್ರ ವಿದ್ಯಾಭ್ಯಾಸಕ್ಕೆ ಅಟ್ಲೀಸ್ಟ್ ನಾವು ತುಂಬ ಶೈಕ್ಷಣಿಕವಾಗಿ ಹಿಂದುಳಿದಿರೋದ್ರಿಂದ ಸೊ ಅವರಿಗೆ ಎಲ್ಲೋ ಒಂದು ಕಡೆ ಅನುಕೂಲ ಆಗಲಿ ಅನ್ನೋ ರೀತಿ ಮತ್ತು ಏನೋ ಒಂದು ಸ್ಕಾಲರ್ಶಿಪ್ ಇರ್ಬೋದು, ಒಂದು ಸಂಘ ಇದನ್ನು ಕಟ್ಕೊಂಡು ನಾವು ಆ ಒಂದು ಸಮುದಾಯ ಭವನ ಕಟ್ಕೊಂಡು ಬಡವರಿಗೆ ಏನಾದರೂ ಒಂದು ಮದುವೆ ಮಾಡೋವಂಥವ್ರಿಗೆ ಒಂದು ಸ್ವಲ್ಪ ಕಮ್ಮಿ ಇದರಲ್ಲಿ ಅವರು ಕೊಡುವಂಥ ಇದು ಇರ್ಬೋದು. ಮತ್ತು ಒಳ್ಳೆ ವಿದ್ಯಾಸಂಸ್ಥೆನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮುಂದಿನ ದಿನದಲ್ಲಿ. ಸೊ ನಮ್ಮೆಲ್ಲ ಏನು ಸಂಘದ ನಿರ್ದೇಶಕರೆಲ್ಲ ತುಂಬ ಜೊತೇಲಿ ನಿಂತ್ಕೊಂಡು ಒಳ್ಳೆ ರೀತಿಯಲ್ಲಿ ಅದನ್ನು ಸಹಕಾರ ಕೊಡ್ತಿದ್ದಾರೆ. ಹಾಗಾಗಿ ಎಲ್ರಿಗೂ ಸಹ ನಾನು ಅವ್ರ ಜೊತೆಗೂಡಿ ಸೊ ಇಲ್ಲೊಂದು ಒಳ್ಳೆ ಒಂದು ಸಂಸ್ಥೆ ಮಾಡಿ ಸೊ ಜನಾಂಗಕ್ಕೆ ಎಲ್ಲರಿಗೂ ಅನುಕೂಲ ಆಗಬೇಕು ಮತ್ತು ಬೇರೆಯವ್ರಿಗೂ ಸಹ ಸ್ವಲ್ಪ ರಿಯಾಯಿತಿ ದರದಲ್ಲಿ ಏನೇನು ತಲುಪ್ಸೋಕ್ಕಾಗುತ್ತೋ ಅಷ್ಟೆಲ್ಲ ಮಾಡಿ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನನ್ನ ಹೆಸರುಘಟ್ಟ ಹೋಬಳಿ ಮತ್ತು ದಾಸನಪುರ ಹೋಬಳಿಯ ಎಲ್ಲ ನನ್ನ ಕುಲಬಂಧುಗಳಿಗೂ, ತಾಯಂದಿರಿಗೂ ಮತ್ತು ಎಲ್ಲ ಮುಖಂಡರುಗಳಿಗೂ ಇದಕ್ಕೆ ಸಹಕರಿಸಿದ ಸೊ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಕೃಷ್ಣಯ್ಯ, ನಾನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ, ಹೆಸರುಘಟ್ಟ ಕ್ಷೇತ್ರ, ಮತ್ತು ನಮ್ಮ ರಾಜ್ಯ ಸಂಘದ ಕರ್ನಾಟಕ ತಿಗಳರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದೀನಿ. ಮತ್ತು ರಾಜಾಜಿನಗರ ಕೇಂದ್ರ ಸಂಘದಲ್ಲಿ ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್.